ಹಲೋ ಸ್ನೇಹಿತರೆ, ಇವತ್ತು ನಮ್ಮ ಬಳಿ ಚಿಕ್ಕಮಗಳೂರಿಂದ ಒಂದು ಒಳ್ಳೆ ಪ್ರೊಫೈಲ್ ಬಂದಿದೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಹೆಸರು ಜಾನಕಿ ಅಂತ. ಕಾತರದ ಸಂಬಂಧ ಇರಬಾರದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾಕೆ ಈ ಒಂದು ವಿಷಯ ಜಾನಕಿ ಅವರು ವ್ಯಕ್ತಪಡಿಸಿದ್ದಾರೆ, ಮುಂದೆ ಚರ್ಚೆ ಮಾಡೋಣ. ಶಾಶ್ವತವಾಗಿ ಯಜಮಾನರಿಂದ ಪ್ರಸ್ತುತ ಜಾನಕಿ ಅವರು ದೂರ ಆಗಿರುತ್ತಾರೆ. ಇವಾಗ ಎರಡನೇ ಮದುವೆ ಬೇಡ ಎಂದು ಕೂಡ ನಿರ್ಧರಿಸಿದ್ದಾರೆ. ಆದರೆ ಸ್ನೇಹಿತರೆ, ಭೇಟಿಯಾಗಲು ಇವರು ರೆಡಿ ಇದ್ದಾರೆ. ಆ್ಯಂಡ್ ಇವರ ಹತ್ತಿರ ಸ್ಕೋಡಾ ಇನ್ಯಾಕ್ ಕೋಪ್ 4 ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಸೊ ಹಾಗಾಗಿ ಭೇಟಿ ಆಗಲು ರೆಡಿ ಇದ್ದಾರೆ. ಆ್ಯಂಡ್ ಮುಂದೆ ಬನ್ನಿ. ಕಾತರದ ಸಂಬಂಧ ಇರಬಾರದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಚರ್ಚೆ ಮಾಡೋಣ. ಸರಿ ಹೊಂದುವ ಹಾಗೂ ಒಳ್ಳೆಯ ವ್ಯಕ್ತಿ ಸಿಗುವವರೆಗೆ ಸಂಬಂಧ ಬೇಡ. ಸಂಬಂಧದ ಜೊತೆಗೆ ಪ್ರೀತಿ ಹಾಗೂ ಕೇರ್ ಮಾಡುವಂಥ ವ್ಯಕ್ತಿ ಸಿಕ್ಕರೆ ತುಂಬ ಒಳ್ಳೆಯದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಎಷ್ಟೇ ದೂರ ಆಗಿರಲಿ ಪರವಾಗಿಲ್ಲ, ಭೇಟಿ ಆಗೋದನ್ನು ನನ್ನ ಕಡೆ ಬಿಡಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಒಳ್ಳೆ ಕೇರ್ ಹಾಗೂ ಪ್ರೀತಿಸುವಂತಹ ಪರ್ಸನ್ ಸಿಕ್ಕಿದ್ರೆ ಎಷ್ಟೇ ದೂರ ಇರಲಿ ಖಂಡಿತ ಒಂದು ಸ್ಕೋಡಾ ಇನ್ಯಾಕ್ ಕೋಪ್ 4 ಒಂದು ಕಾರಲ್ಲಿ ಬರುವುದಾಗಿ ಭರವಸೆ ಕೊಟ್ಟಿರೋದು ಸ್ನೇಹಿತರೆ. ಹೊಸ ವ್ಯಕ್ತಿ ಜೊತೆ ಭೇಟಿ ಆಗಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಕುಟುಂಬದ ಹಾಗೂ ನಂಬಿಕೆ ವ್ಯಕ್ತಿ ಸಿಕ್ಕಿದ್ರೆ ವ್ಯಕ್ತಿಗಳನ್ನು ಬದಲಾವಣೆ ಮಾಡುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಒಬ್ಬರ ಜೊತೆಗೆ ಹೆಚ್ಚಿನ ಸಮಯದವರೆಗೆ ಮಾತನಾಡೋದ್ರಿಂದ ಬೋರ್ ಕೂಡ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನಗಳವರೆಗೆ ಮಾತ್ರ ಜೊತೆಗೆ ಇರುತ್ತಾರೆ. ಅನಂತರ ವ್ಯಕ್ತಿಗಳನ್ನು ತಾವು ಬದಲಾವಣೆ ಮಾಡುವುದಾಗಿ ಮಾಹಿತಿ ಇಲ್ಲಿ ವ್ಯಕ್ತಪಡಿಸಿರೋದು ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಸ್ನೇಹಿತರೆ ಒಂದೊಂದು ತಿಂಗಳು ಮಾತ್ರ ಸಮಯ ಕೊಡ್ತೀನಿ ಎಂದು ಇಲ್ಲಿ ಕಂಡೀಷನ್ ಹೇಳಿದ್ದಾರೆ. ಈ ಒಂದು ಕಂಡೀಷನ್ಗೆ ಒಪ್ಪೋದಾದರೆ ಮಾತ್ರ ನೀವು ಅನಿಸಿಕೆ ತಿಳಿಸಬಹುದು. ಇದು ಈಕೆ ಹತ್ತಿರ ಇರ್ತಕ್ಕಂಥ ಸ್ಕೋಡಾ ಇನ್ಯಾಕ್ ಕೋಪ್ 4 ಕಾರ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಟೈಲ್ಗೇಟ್ ಬಂದುಬಿಟ್ಟು ಶಾರ್ಪ್ ಕಟ್ ಆಫ್ ಒಂದು ಡಿಸೈನಲ್ಲಿ ಇರುತ್ತೆ. ಅದೇ ರೀತಿ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಟೈಲೈಟ್ಸ್ ಬಂದುಬಿಟ್ಟು ಒಂದು ಶೇಪಲ್ಲಿ ಇರ್ಬೋದು. ಅದೇ ರೀತಿ ಸ್ಕೋಡಾ ಒಂದು ಲೆಟ್ರಿಂಗ್ ಕೂಡ ಇರುತ್ತೆ. ಸೊ ಹಾಗಾಗಿ ಒಂದು ಮಾಡರ್ನ್ ಲುಕ್ ಕೂಡ ಹೊಂದಿರುತ್ತೆ. ಇದರ ಗ್ರಿಲ್ ತುಂಬಾ ಬೋಲ್ಡ್ ಲುಕ್ ಹೊಂದಿರುತ್ತೆ. ಅದರ ಜೊತೆಗೆ ಕ್ರಿಸ್ಟಲ್ ಫೇಸ್ LED ಲೈಟ್ ಕೂಡ ನಾವು ಫ್ರಂಟ್ ಸೈಡಲ್ಲಿ ನೋಡ್ಬೋದು. ಆ್ಯಂಡ್ ಹೆಡ್ಲೈನ್ಸ್ ಕೂಡ ತುಂಬಾ ಶಾರ್ಪ್ ಆಗಿರುತ್ತೆ. ಒಟ್ಟಾಗಿ ಸ್ನೇಹಿತರೆ ವೈಡ್ ಆ್ಯಂಡ್ ಸ್ಪೋರ್ಟಿ ಲುಕ್ ಹೊಂದಿರತಕ್ಕಂಥ ಈ ಒಂದು ಸ್ಕೋಡಾ ಇನ್ಯಾಕ್ ಕೋಪ್ 4 ಕಾರ್ ಇವರ ಹತ್ತಿರ ಇರುತ್ತೆ. ಮೊದಲು ಸ್ನೇಹಿತರೆ ಇವರಿಗೆ ಹೊಸ ವ್ಯಕ್ತಿಗಳ ಜೊತೆಗೆ ಭೇಟಿ ಆಗುವಂಥ ಒಂದು ಹವ್ಯಾಸ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಅವಶ್ಯಕತೆ ಇರುವ ಸಂದರ್ಭದಲ್ಲಿ ಈ ಒಂದು ಕಾರಲ್ಲಿ ತಾವು ಸುತ್ತಾಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ.